ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಜಿಲ್ಲಾಧಿಕಾರಿಗಳ ಒಂದು ಆದೇಶ ಈಗ ಚಿಕ್ಕಬಳ್ಳಾಪುರದ ಜನಸಾಮಾನ್ಯರನ್ನು ಹಾಗೂ ಅನ್ನದಾತರನ್ನು ರೊಚ್ಚಿಗೇಳುವಂತೆ ಮಾಡಿದೆ. ಹೌದು, ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಾಟಲಿ ಹಾಗೂ ಕ್ಯಾನ್ಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕದಂತೆ ಡಿಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಆದರೆ ಈ ಆದೇಶದಿಂದಾಗಿ ಸಾರ್ವಜನಿಕರು ಹಾಗೂ ಬಂಕ್ ಸಿಬ್ಬಂದಿ ನಡುವೆ ರಣರಂಗವೇ ಸೃಷ್ಟಿಯಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರೋ ಆ ಹೈಡ್ರಾಮಾ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿಮಾಕಲಕುಂಟೆ ಬಳಿ ಇರುವ HP ಪೆಟ್ರೋಲ್ ಬಂಕ್ ಈಗ ಸಾರ್ವಜನಿಕರ ಆಕ್ರೋಶದ ಕೇಂದ್ರ ಬಿಂದುವಾಗಿದೆ. ಬಂಕ್ಗೆ ಬಾಟಲಿ ಮತ್ತು ಕ್ಯಾನ್ ಹಿಡಿದುಕೊಂಡು ಬಂದ ಸಾರ್ವಜನಿಕರು ಹಾಗೂ ಸಿಬ್ಬಂದಿ ನಡುವೆ ಭೀಕರ ಗಲಾಟೆ ನಡೆದಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಬಂಕ್ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಕ್ಯಾನ್ಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇತ್ತ ಬಂಕ್ ಸಿಬ್ಬಂದಿ ನಡತೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರು ಸರ್ಕಾರದ ಈ ನಿಯಮದ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡುವಾಗ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ನಲ್ಲಿ ಡೀಸೆಲ್ ಖಾಲಿಯಾಗಿ ನಿಂತು ಹೋದ್ರೆ ಅದನ್ನು ಬಂಕ್ಗೆ ತರೋದಾದ್ರೂ ಹೇಗೆ ಅನ್ನೋದು ಅನ್ನದಾತರ ನೇರ ಪ್ರಶ್ನೆ. ಕ್ಯಾನ್ಗಳಲ್ಲಿ ತರದೇ ಬೇರೆ ದಾರಿಯೇ ಇಲ್ಲ ಎನ್ನುತ್ತಿರುವ ರೈತರು ಈ ತುಘಲಕ್ ಆದೇಶದಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ದಾರಿ ಮಧ್ಯೆ ಪೆಟ್ರೋಲ್ ಖಾಲಿಯಾಗಿ ಬಂಡಿ ತಳ್ಳಿಕೊಂಡು ಬಂದು ಕೇವಲ ಒಂದು ಬಾಟಲಿ ಪೆಟ್ರೋಲ್ ಕೊಡಿ ಎಂದು ಕೇಳಿದ್ರೆ ಬಂಕ್ ಸಿಬ್ಬಂದಿ ನೋ ಪೆಟ್ರೋಲ್ ಎನ್ನುತ್ತಿದ್ದಾರೆ. ಸರ್ಕಾರದ ಈ ಅವೈಜ್ಞಾನಿಕ ಆದೇಶದಿಂದಾಗಿ ಸವಾರರು ರಸ್ತೆಯಲ್ಲೇ ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ನಿಯಮಗಳನ್ನು ಮಾಡುವಾಗ ಜನಸಾಮಾನ್ಯರ ಮತ್ತು ರೈತರ ಪ್ರಾಯೋಗಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ಸರ್, ಇವಾಗ ಎಕ್ಸಾಮ್ ಮೇಲೆ ಕಡೆ ಎಲ್ಲ ಒಂದ್ ಕಡೆ ಫ್ಯಾಮಿಲಿ ಬರ್ತಾ ಇದೆ ಜಾಸ್ತಿ. ಅಣ್ಣ ಹೇಳಿ. ಒಂದ್ ಕಡೆ ಫ್ಯಾಮಿಲಿ ಬರ್ತಾ ಇರುತ್ತೆ. ಯಾರೋ ಒಬ್ಬ ಪೇಷಂಟ್ ಇರ್ತಾರೆ, ಅವ್ರು ಕರ್ಕೊಂಡ್ ಬರ್ತಾ ಇರ್ತಾರೆ. ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಆಗೋಗುತ್ತೆ. ಅವ್ರಿಗೆ 1 ಲೀಟರ್ ಪೆಟ್ರೋಲ್ ಕೊಡ್ಲಿಲ್ಲ ಅಂದ್ರೆ ಅದು ಇದು ರೂಲ್ಸ್ ಸಮಸ್ಯೆ ಆಗುತ್ತೆ. ಅಂದ್ರೆ ನೀವು ಬ್ಲಾಕ್ ಮಾಡ್ಕೊಂತೀರಲ್ಲ, ಅವ್ರಿಗೆ ಹಾಕ್ಬೇಡಿ. ನೀವು ಸತ್ಯವಾಗಿ ಅವ್ರಿಗೆ ಹಾಕ್ಲೇಬೇಡಿ. ನೀವು ಇಲ್ಲಿ 1 ಲೀಟ್ರು 2 ಲೀಟ್ರು 5 ಲೀಟ್ರ್ ಅವ್ರಿಗೆ ಹಾಕಿ. ಇವಾಗ ರೈತರು ಇರ್ತಾರೆ, ಬೆಳಗ್ಗೆ ಹೂವು ಎತ್ಕೊಳ್ಬೇಕು ಹೋಗ್ಬೇಕಾಗ್ತದೆ. ಅವ್ರಿಗೆ ಪೆಟ್ರೋಲ್ ಇರಲ್ಲ. ಪೆಟ್ರೋಲ್ ಬಂಕಲ್ಲಿ ಬಂದು ಅವರು ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಕೇಳ್ತಾರೆ. ಅಂಥವ್ರು ಕುಡಿ ನೀವು. ಇವಾಗ ಎಕ್ಸಾಂಪಲ್ ಒಂದು ಚಿಕ್ಕ ಅಪ್ಪೆ ಗಾಡಿ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ. ಸಾಮಾನ್ಯ ಬೆಳೆ ಹಾಕ್ಸ್ಕೊಂಡ್ ಬಿಡೋಣಪ್ಪ ಅಂತ ಹೋಗ್ತಾರೆ. ಯಾಕಂದ್ರೆ ಅಚ್ಚೆ ದಿನಲ್ಲಿ ಎಲ್ಲರಿಗೂ ತೊಂದರೆ ಇದೆ. ಅವರು ಹೋಗ್ತಾರೆ, ಕೂಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಇವಾಗ ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಬಂದು 1 ಲೀಟರ್ ಡೀಸೆಲ್ ಹಾಕ್ಸ್ಕೊಂಡ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಸ್ಟಾರ್ಟ್. ಅದು ಗಾಡಿ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆಲ್ಲ ನೀವು ದಯವಿಟ್ಟು ಸಹಕಾರ ಮಾಡಿ. ನೀವು ಬ್ಲಾಕ್ ಮಾಡ್ಕೋರೋರಿಗೆ ದಯವಿಟ್ಟು ಕೊಡಬೇಡಿ. 1 ಲೀಟ್ರು 2 ಲೀಟ್ರು 3 ಲೀಟ್ರ್ ಕೊಡ್ತಾರಲ್ಲ, ಅಂಥವ್ರಿಗೆ ದಯವಿಟ್ಟು ಹಾಕಿ ಸರ್. ತಮ್ಮ ಹೆಸರು ಸರ್? ಅಬೂಬಕ್ಕರ್ ಅಂತ. ಯಾವರು? ಚಿಕ್ಕಬಳ್ಳಾಪುರ, ವಾರ್ಡ್ ನಂಬರ್ 6. ಕಡೆ ಫ್ಯಾಮಿಲಿ ಬರ್ತಾ ಇರುತ್ತೆ ಪ್ರಯಾಣ ಮಾಡಿಕೊಂಡು. ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಪೆಟ್ರೋಲ್ ಬಂಕ್ ಇರುತ್ತೆ ಅಂತ ಒಂದು ನಂಬಿಕೆ ಮೇಲೆ ಬರ್ತಾರೆ. ಆದರೆ ಪೆಟ್ರೋಲ್ ಅಲ್ಲಿ ಖಾಲಿ ಆಗೋಗುತ್ತೆ. ಇವಾಗ ಕಣಿವೆಯಲ್ಲೇ ಎಕ್ಸಾಂಪಲ್ ಖಾಲಿ ಆಯಿತು. ಫ್ಯಾಮಿಲಿ ಎಲ್ಲ ಇರ್ತಾರೆ, ಅವ್ರು ಬಾಟ್ಲಲ್ಲಿ ಹಾಕಲ್ಲ ಅಂದರೆ ಅವ್ರ ಫ್ಯಾಮಿಲಿ ಗತಿ ಏನಾಗುತ್ತೆ? ರಸ್ತೆಯಲ್ಲಿ ನಿಂತ್ಕೊಳ್ಳೋ ಅವ್ರ ಗತಿ. ಅದು ಫಸ್ಟು ಏನಂದರೆ ಬ್ಲ್ಯಾಕ್ ಯಾರು ಮಾಡ್ಕೊತಾರೆ ಅವ್ರಿಗೆ ಹಾಕ್ಬೇಡಿ. ನೀವು ದೊಡ್ಡ ಕ್ಯಾನ್ ಎತ್ಕೊಂಡ್ಬರೋರ್ಗೆ ಹಾಕ್ಬೇಡಿ. 1 ಲೀಟ್ರ್ 2 ಲೀಟ್ರ್ 5 ಲೀಟ್ರ್ ಅವ್ರಿಗೆ ಹಾಕಿ. ನೀವು ಇವಾಗ ಯಾರೋ ಪಾಪ ಜನರೇಟ್ರಿಗೆ ಬೇಕಾಗಿರುತ್ತೆ 2 ಲೀಟ್ರ್ 3 ಲೀಟ್ರ್ ಅವ್ರಿಗೆ ಹಾಕಿ. ನೀವು ಎಲ್ಲ ಕಡೆ ಬಾಟಲ್ ನಿಲ್ಲಿಸ್ಬಿಟ್ರೆ ತೊಂದರೆ ಆಗಲ್ವಾ? ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅಂದರೆ ಇಲ್ಲಿ ರೇಟು ಬೇರೆ ಡೈಲಿ ಏರಿಕೆ ಆಗ್ತಾ ಇದೆ ಸರ್. ರೇಟು ಅಚ್ಚೆ ದಿನ ಅಂತಾರೆ, ಡೈಲಿ ಏರಿಕೆ ಆಗ್ತಾ ಇದೆ. ಯಾವಾಗ ಅಚ್ಚೆ ದಿನ ಬರುತ್ತೋ ಅದೇನೋ ದೇವ್ರಿಗೆ ಗೊತ್ತಿಲ್ಲ. ಬೆಳೆಯ ಕೂಲಿ ಕೆಲಸಕ್ಕೆ ಅವ್ರಿಗೂ ಪೆಟ್ರೋಲ್ ಇಲ್ಲ. ಆ ಟೈಮ್ ಏನು ಮಾಡೋಕ್ಕಾಗುತ್ತೆ? ಡೈಲಿ ಪೆಟ್ರೋಲ್ ಬಂಕಲ್ಲಿ ಎಲ್ಲರೂ ಫುಲ್ ಟ್ಯಾಂಕ್ ಇಟ್ಕೊಂಡಾಗವರು ಇರಲ್ಲ. ಡೈಲಿ ಹಾಕ್ಸ್ಕೊಂಡು ಒಂದು ಕಡೆ ಪೆಟ್ರೋಲ್ ಆಗೋಗುತ್ತೆ. ಪೆಟ್ರೋಲ್ ಹಾಕಿದಾಗ ಒಂದು ಚಿಕ್ಕ ಬಾಟ್ಲಲ್ಲಿ ಹಾಕಬೇಕು. ನಮ್ಗೆ ಆದೇಶ ಆದೇಶ ತಗೊಂಡ್ ಬಂದು ಜೆರಾಕ್ಸ್ ಮಾಡಿಸಿ ಎಲ್ಲರಿಗೂ ಹಾಕಿದ್ದೀವಿ. ನಾವು ಅಂದ್ರೆ ಏನಾದ್ರು ತಾರತಮ್ಯ ಮಾಡ್ತಾ ಇದ್ರೆ ಮಾತಾಡಿ ಬೇಕಾದ್ರೆ ಯಾವ್ದು ಬೇಕಾಗಿರೋರ್ಗೆ ಆಗ್ತಾ ಇದ್ರ ಇಲ್ಲ ಅನ್ನೋದು. ಎಲ್ರಿಗೂ ಒಂದೇ ರೂಲ್ಸು, ಒಂದೇ ಥರ. ಬೆಳಗ್ಗೆಯಿಂದ ಯಾರಿಗೂ ಹಾಕಿಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ ಸರ್. ಒಂದು ನಿಮಿಷ ತೋರಿಸ್ತೀರಾ? 1 ನಿಮಿಷ ಎಲ್ಲಿ ತೋರಿಸಿ ಸರ್, ಹಂಗೆ ತೋರಿಸಿ ಸರ್, ತೋರಿಸಿ ನೋಡಿ. ಇದು ಸರ್ಕಾರ ಆದೇಶ ನೋಡಿ, ಸರ್ಕಾರಿ ಆದೇಶ. ಇದು ನಾವು ಮೊದಲೇ ಹಾಕಿರೋದು.
ನೋಡಿ ಕ್ಯಾನ್ಗೂ ನೋಡಿ ಇಲ್ಲಿ ಕ್ಯಾನ್ಗೂ ಹಾಕ್ಬಾರ್ದು ಅಂತ ಆದೇಶ ಬಂದಿದೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಯಾವುದಕ್ಕೂ ಕ್ಯಾನ್ಗಳಿಗೆಲ್ಲ ಹಾಕ್ಬಾರ್ದು ಅಂತ ಅಲ್ಲೇ ಇದೆ. ಆ ರೂಲ್ಸ್ ಬಿಟ್ಟು ನಾವು ಮಾಡಕ್ ಹೋದ್ರೆ ನಾವು ಪೆಟ್ರೋಲ್ ಬಂಕ್ ಮುಚ್ಚಬೇಕು. ಅಲ್ಲ ಸರ್, ಈಗ ರೈತರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಗೋಳಾಟ ಸರ್ ಕೇಳಬೇಕು, DC ಸರ್ ಕೇಳಬೇಕು. ಅಲ್ಲೋಗಿ ಪರ್ಮಿಷನ್ ರೈತರು ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರ್ ಈ ಥರ ಯಾರು ಆಗ್ತಾ ಇಲ್ಲ ಏನ್ರಿಂದ, ನಮಗೆ ಬೆಳೆ ಇವಾಗ ಔಷಧಿ ಹೊಡಿಬೇಕು, ಜನರೇಟರ್ ಇದೆ, ಹೆಂಗೆ ನಾವು ಇದು ಬೆಳೆಗೆ ಔಷಧಿ ಹೊಡೆಯೋದು? ಪೆಟ್ರೋಲ್ ಇದ್ರೆ ಹೊಡಿತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ DC ಅವ್ರನ್ನ ಕೇಳಬೇಕು. ನೀವು ಮನವಿ ಮಾಡಬೇಕು ರೈತರ ಹತ್ರ, ರೈತರೆಲ್ಲ ಹೋಗಿ. ಸರಿ ಸರ್, ತಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ನಿಮ್ ಲೆಟ್ರೇಟ್ ಏನಿದೆ ನೀವು ಮಾಡ್ತಾ ಇದ್ದೀರಾ? ಅವ್ರಿಗೂ ಅದೇ ಹೇಳ್ತಾ ಇದ್ದೇನೆ. ಅಣ್ಣ ಇವಾಗ ನೀವು ಕರೆಕ್ಟಾಗಿ ಮಾತಾಡ ಅಣ್ಣ, ಏನಾಗಿದೆ ಅಣ್ಣ? ನಾವು ಓದಿದ್ವಿ ಸರ್. ಬಾಣ ಇಲ್ಲ. ನೀನೇನ್ ತಂದಿದ್ದ? ನಿಂದೇನು ಕಟ್ಕೊಂತ ಓಪನ್ ಮಾಡು. ನಾವು ಲಾಸ್ಟ್ ಲಾಭ ಅನ್ನೋದು ಬರಲ್ಲ ಅಣ್ಣ. ಸರ್ಕಾರದ ಆದೇಶದ ಮೇಲೆ ಯಾರು ಇದು ಮಾಡೋಕ್ಕಾಗುತ್ತೆ? ಅದಕ್ಕೆ ಅವರಿಗೆ ಸರ್ಕಾರ ಪ್ಲಾಸ್ಟಿಕ್ ಹೇಳ್ತಾರೆ, ಬಕೆಟ್